ಹಾಯ್ ಗೆಳೆಯರೇ, ನಮಸ್ಕಾರ. ಇಲ್ಲಿ ನೋಡಿ, ನಾವು ಡಿಗ್ರಿ ಮುಗಿಸಿದ ಮೇಲೆ ಎಲ್ಲಾದರೂ ಕೆಲಸಕ್ಕೆ ಅಂತ ಹೋದಾಗ ಯಾರೂ ನಮ್ಮ ಮಾರ್ಕನ್ನು ನೋಡಲ್ಲ, ನಮ್ಮ ಸ್ಕಿಲ್ಸ್ನ ನೋಡ್ತಾರೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಇಂಟರ್ನೆಟ್ ತುಂಬ ಬೆಳವಣಿಗೆ ಆಗ್ತಾ ಇರುವುದರಿಂದ ಕೆಲಸಕ್ಕೆ ಅಂತ ಹೋದಾಗ ಕಂಪ್ಯೂಟರ್ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ನೀವು ಕಾಲೇಜ್ ಟೈಮಲ್ಲಿ ಕಂಪ್ಯೂಟರ್ನ ಕಲಿಯಿರಿ. ಎಷ್ಟೋ ಜನಕ್ಕೆ ಫೋಲ್ಡರ್ನ ಆನ್ ಮಾಡಲಿಕ್ಕೆ ಗೊತ್ತಿಲ್ಲ, ಫೋಲ್ಡರ್ನ ಹೇಗೆ ಕ್ರಿಯೇಟ್ ಮಾಡಬೇಕಂತ ಗೊತ್ತಿಲ್ಲ, ಅಪ್ಲಿಕೇಶನ್ ಹೇಗೆ ಹಾಕಬೇಕಂತ ಗೊತ್ತಿಲ್ಲ. ನೀವು ಫೇಸ್ಬುಕ್, ಇನ್ಸ್ಟಾದಲ್ಲಿ 15 ಸೆಕೆಂಡ್ ವಿಡಿಯೋ ನೋಡಿ ನಿಮ್ಮ ಕಾನ್ಸಂಟ್ರೇಷನ್ ಕಡಿಮೆಯಾಗಿದೆ. ನೀವೇ ಫೋಕಸ್ ಮಾಡಬೇಕು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ನಾನು ಹೇಳಿಕೊಡುವುದನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್ ಇದ್ದರೆ ವರ್ಕನ್ನು ಮಾಡಿ. ಈಗ ಬೇಸಿಕ್ ಅಂತ ಅಂದರೆ ನಾವು ಬಿಲ್ಡಿಂಗ್ ಕಟ್ಟುವ ಮೊದಲು ಪಾಯವನ್ನು ಹೇಗೆ ಹಾಕುತ್ತೇವೋ ಅದೇ ಥರ ಈಗ ಕಂಪ್ಯೂಟರ್ ನಾಲೆಜ್ ಅನ್ನು ಪಡೆಯೋಕ್ಕಿಂತ ಮೊದಲು ಅದರ ಬೇಸಿಕ್ ಅಂದರೆ ಅದರಲ್ಲಿ ಏನೆಲ್ಲ ಇರುತ್ತೆ, ಯಾರು ಕಂಡುಹಿಡಿದ್ರು ಅದನ್ನೆಲ್ಲ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಹೀಗೆ ಮುಂದೆ ಹೋಗುವ ಕಂಪ್ಯೂಟರ್ ಫಂಡಮೆಂಟಲ್. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಕಂಪ್ಯೂಟರ್, ಅದರಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಕಂಪ್ಯೂಟರ್, ಮತ್ತು ಡಾಟಾ, ವರ್ಕಿಂಗ್ ಆಫ್ ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ ಆರ್ಗನೈಸೇಷನ್ ಏನು ಕೆಲಸ ಮಾಡ್ತದೆ, ಪಾರ್ಟ್ ಆಫ್ ಕಂಪ್ಯೂಟರ್, ಅದರಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂದರೆ ಏನು ಅನ್ನೋದನ್ನು ನಾವು ತಿಳಿಯೋಣ. ಇದಕ್ಕಿಂತ ಮೊದಲು ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್. ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್ ಅಂದರೆ ಸಿ ಅಂದರೆ ಕಾಮನ್, O ಅಂದರೆ ಆಪ್ರೇಟಿಂಗ್, M ಅಂದರೆ ಮೆಷಿನ್, P ಅಂದರೆ ಪರ್ಪಸ್ಲಿ, U ಅಂದರೆ ಯೂಸ್ಡ್ ಫಾರ್, T ಅಂದರೆ ಟೆಕ್ನಾಲಜಿಕಲ್, E ಅಂದರೆ ಎಜುಕೇಷ್ನಲ್, R ಅಂದರೆ ರಿಸರ್ಚ್. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್. ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂದ ತಕ್ಷಣ ನಿಮಗೆ ಚಾರ್ಲ್ಸ್ ಬಾಬೇಜ್ ಅಂತ ಬರ್ತದೆ. ಡಿಸೆಂಬರ್ 26, 1791 ಜನನ, ಅಕ್ಟೋಬರ್ 18, 1871 ಇವರ ಮರಣ. ಇವರು ಕಂಪ್ಯೂಟರ್ನ ಕಂಡುಹಿಡಿದರು. ಟೈಪ್ಸ್ ಆಫ್ ಕಂಪ್ಯೂಟರ್. ಡೆಸ್ಕ್ಟಾಪ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಕಂಪ್ಯೂಟರ್. ಈ ಚಿತ್ರವನ್ನು ಒಮ್ಮೆ ನೀವು ಗಮನಿಸಿ, ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಾಗ್ತದೆ. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದರೆ CPU, ಕೀಬೋರ್ಡ್, ಮೌಸ್, ಲ್ಯಾಪ್ಟಾಪ್ ಎಲ್ಲ ಬಿಡಿಯಾಗಿರ್ತದೆ. ಮತ್ತು ಲ್ಯಾಪ್ಟಾಪ್ ಅಂದರೆ ಎಲ್ಲ ಅಟ್ಯಾಚ್ ಆಗಿರ್ತದೆ. ಇದರಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟ್ರಲ್ಲಿ ಮೇನ್ CPU ಅಂದರೆ ಎಲ್ಲ ಕೇಬಲ್ ಕನೆಕ್ಟ್ ಆಗೋದು, ಕೀಬೋರ್ಡಿದು, ಮೌಸಿದು, ಮಾನಿಟರ್ದು ಎಲ್ಲ ಕೇಬಲ್ CPUಗೆ ಕನೆಕ್ಟ್ ಆಗ್ತದೆ. ಮತ್ತು ಲ್ಯಾಪ್ಟಾಪಲ್ಲಿ ಎಲ್ಲ ಅಟ್ಯಾಚ್ ಆಗಿ ಬಂದಿರ್ತದೆ. ಇದು ನ್ಯೂ ಜನ್ರೇಷನ್. ವರ್ಕಿಂಗ್ ಆಫ್ ಕಂಪ್ಯೂಟರ್. ಇನ್ಪುಟ್ಟಲ್ಲಿ ನಾವೇನು ಮಾಡ್ತೇವೆ ಅಂದರೆ ಇನ್ಫಾರ್ಮೇಷನ್ನ ಟೈಪ್ ಮಾಡ್ತೇವೆ ಕೀಬೋರ್ಡಲ್ಲಿ, ಮೌಸಲ್ಲಿ, ಮಾನಿಟರಲ್ಲಿ. ಇದು ಇನ್ಫಾರ್ಮೇಷನ್ ಎಲ್ಲ ಹೋಗಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟಲ್ಲಿ ಪ್ರೊಸೆಸ್ ಆಗಿ ನಂತರ ಸೆಕೆಂಡರಿ ಸ್ಟೋರೇಜ್ ಮೆಮೊರಿಯಲ್ಲಿ ಬರ್ತದೆ. ಇಲ್ಲಿ ಸೆಕೆಂಡರಿ ಸ್ಟೋರೇಜ್ ಮೆಮೊರಿಯಲ್ಲಿ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಇಟ್ಕೊಂಡು ಮತ್ತೆ ಅದು ಡೈರೆಕ್ಟ್ ಔಟ್ಪುಟ್ಟಿಗೆ ಕಳಿಸ್ತದೆ. ಔಟ್ಪುಟ್ಟಲ್ಲಿ ಇನ್ಫಾರ್ಮೇಷನ್ ಗಿವಿಂಗ್ ಸಿಸ್ಟಮ್ ಅಂದರೆ ಇದರಲ್ಲಿ ನಮಗೆ ಪ್ರಿಂಟರಲ್ಲೇ ಆಗಲಿ, ಸ್ಪೀಕರಲ್ಲೇ ಆಗಲಿ, ಎದರಲ್ಲಾದರೂ ನಮಗೆ ಇನ್ಫಾರ್ಮೇಷನ್ ಸಿಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ಹಿಟ್ಟಿನ ಗಿರಣಿ ಅಂತ ನೀವು ಕೇಳಿರ್ಬೋದು. ನಾವು ಮೇಲೆ ಜೋಳ, ಗೋಧಿ, ಅಕ್ಕಿ ಎಲ್ಲ ಹಾಕಿದರೆ ಒಳಗಡೆ ಪ್ರೊಸೆಸ್ ಆಗಿ ಅಂದರೆ ಒಳಗಡೆ ಮಿಷಿನ್ ಎಲ್ಲ ಅದನ್ನು ಹುಡಿ ಮಾಡಿ ನಂತರ ಕೆಳಗಡೆ ಇದು ಮಾಡ್ತದೆ, ಅದನ್ನು ಹಿಟ್ಟನ್ನು ನಮಗೆ ಕೊಡ್ತದೆ. ಅದೇ ಥರ ಇದು ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ಬೋದು. ಆರ್ಗನೈಸೇಷನ್. ಕಂಪ್ಯೂಟರ್ ಆರ್ಗನೈಸೇಷನ್ ಅಂದರೆ ಹಾರ್ಡ್ವೇರ್, ಸಾಫ್ಟ್ವೇರ್, ಲಿವೇರ್. ಹಾರ್ಡ್ವೇರಲ್ಲಿ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಸಿಸ್ಟಮ್ ಯೂನಿಟ್ ಅಂದರೆ ಇದನ್ನು ನಾವು ಟಚ್ ಮಾಡ್ಬೋದು ಮತ್ತು ನೋಡ್ಬೋದು. ಸಾಫ್ಟ್ವೇರಲ್ಲಿ ಸಾಫ್ಟ್ವೇರ್ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ ಸಿಸ್ಟಮ್. ಸಾಫ್ಟ್ವೇರ್ ಸಿಸ್ಟಮ್ ಅಂದರೆ ಈಗ ಲ್ಯಾಪ್ಟಾಪಲ್ಲಿ ಎಲ್ಲ ಸಾಫ್ಟ್ವೇರ್ಸ್ ಇರ್ತದಲ್ಲ ಅದು ಸಾಫ್ಟ್ವೇರ್. ಅಪ್ಲಿಕೇಶನ್ ಸಿಸ್ಟಮ್ ಅಂದರೆ ಅಪ್ಲಿಕೇಶನ್ ಅಂದರೆ ನಿಮ್ಗೆ ಗೊತ್ತಾಗ್ಬೋದು, ಯೂಟ್ಯೂಬ್, ವಾಟ್ಸಪ್ಪು, ಆ್ಯಪ್ ಇರ್ತಾವಲ್ಲ ಅದೆಲ್ಲ ಅಪ್ಲಿಕೇಶನ್ ಸಿಸ್ಟಮ್. ಮತ್ತು ಲಿವಿಯರ್ ಯೂಸರಲ್ಲಿ ಯೂಸರ್ ಅಂತೇಳಿದರೆ ಡೈಲಿ ಯಾರು ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ಅವರು ಯೂಸರ್. ಅವರು ಒಂದು 2-3 ಅಕೌಂಟ್ನ ಓಪನ್ ಮಾಡಿರ್ತಾರೆ, ಪ್ರೈವೇಟ್ ಅಕೌಂಟು, ಪಬ್ಲಿಕ್ ಅಕೌಂಟು, ಈ ಥರ. ಆಪ್ರೇಟರ್ ಅಂತೇಳಿದರೆ ಯಾರು ಕಂಪ್ಯೂಟರ್ನ ಆಪ್ರೇಟ್ ಮಾಡ್ತಾರೋ ಅವರು ಆಪ್ರೇಟರ್. ಇದೇ ಥರದ ವಿಡಿಯೋಗಳು ನಿಮಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಕಂಪ್ಯೂಟರ್ ಬೇಸಿಕ್ 2ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡುವ.
ಥ್ಯಾಂಕ್ ಯು.